ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 21ನೇ ದಿವಸದ ವೆಯ್ಟ್ ಲಾಸ್ ಜರ್ನಿಗೆ ನಿಮಗೆಲ್ಲರಿಗೂ ಸ್ವಾಗತ. 90 ಡೇಸ್ ಚಾಲೆಂಜಲ್ಲಿ ಇವತ್ತು 21ನೇ ದಿವಸಕ್ಕೆ ಕಾಲಿಟ್ಟಿದ್ದೇವೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ವೆಯ್ಟ್ ಲಾಸ್. ಹಾಗೆ ನಿಮಗೆ ಇವತ್ತು ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಕೂಡ ಒಂದು ಕ್ಲಿಪ್ಪನ್ನು ಹಾಕಿದ್ದೇನೆ. ಇದರಲ್ಲಿ ಎಷ್ಟು ಕಡಿಮೆ ಆಗಿದೆ, ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ಅನ್ನೋದನ್ನು ನಾನು ಸ್ಟಾರ್ಟಿಂಗ್ 76.950 ಅಂದರೆ 77 kgವರೆಗೆ ಹತ್ತಿರ ಅಷ್ಟಿದ್ದೆ. 77 kg ತೋರಿಸ್ತಾ ಇತ್ತು ಕೆಲವೊಂದು ದಿವಸ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. 77 ಇದ್ದದ್ದು ಈಗ ಎಷ್ಟಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಲಾಸ್ಟಿಗೆ ಹಾಕಿದ್ದೇನೆ, ಚೆಕ್ ಮಾಡಿ. ಹಾಗೆ ಇವತ್ತು ಮಾರ್ನಿಂಗ್ ಡ್ರಿಂಕ್ ನಾನು ಮೊನ್ನೆ ಮಾಡಿದ್ದೇನೆ. ಮಾರ್ನಿಂಗ್ ವೆಯ್ಟ್ ಲಾಸ್ ಪೌಡರ್ ಒಂದು ಮಾಡಿಟ್ಟಿದ್ದೇನೆ. ಅದು ಹೇಗೆ ವೆಯ್ಟ್ ಲಾಸ್ ಪೌಡರ್ ನಾನು ಮಾಡಿದ್ದೇನೆ ಅನ್ನೋದನ್ನು ಮೊದಲಿನ ವೀಡಿಯೋಗಳಲ್ಲಿ ನಾನು ಅದರ ರೆಸಿಪಿ ತೋರಿಸಿದ್ದೇನೆ. ನಿನ್ನೆ ವೀಡಿಯೋದಲ್ಲಿ ಅದನ್ನು ನೋಡಿ ಅದೇ ವೆಯ್ಟ್ ಲಾಸ್ ಡ್ರಿಂಕನ್ನು ಈಗ ಈ ಒಂದು ವಾರ ನಾನು ಕುಡಿತಾ ಇದ್ದೇನೆ. ಒಂದು ವಾರ ಅದನ್ನೇ ಕುಡಿಯೋದು. ಯಾಕೆಂದರೆ ಯಾವುದೇ ಒಂದು ಡ್ರಿಂಕ್ ಆಗಲಿ ಕಂಟಿನ್ಯೂಸ್ ಕುಡಿದ್ರೆ ಮಾತ್ರ ಅದರ ರಿಸಲ್ಟ್ ನಮಗೆ ಬರೋದು. ಅದಕ್ಕೋಸ್ಕರ ಹಾಗೆ ನನಗೆ ಆ ಮಾರ್ನಿಂಗ್ ಡ್ರಿಂಕ್ ಕುಡಿದ ಮೇಲೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಓವರ್ನೈಟ್ ಓಟ್ಸ್ ಅಂತ ಹೇಳಿ ನಾನು ಮಾಡಿಕೊಂಡು ಇಟ್ಕೊಂಡಿದ್ದೆ. ಬಟ್ ಓವರ್ನೈಟ್ ಓಟ್ಸನ್ನು ಇವತ್ತು ಸ್ಮೂದಿ ಮಾಡುವ ಅಂಥೇಳಿ ಅದೇ ಓಟ್ಸನ್ನು ನಾನು ಮಿಕ್ಸಿಗೆ ಹಾಕಿ ಸ್ಮೂದಿ ಮಾಡ್ಕೊಳ್ತಾ ಇದ್ದೇನೆ. ಸ್ಮೂದಿಗೆ ಇಲ್ಲಿ ಸ್ವಲ್ಪ ಸ್ಟ್ರಾಬೆರಿ ಮತ್ತು ದಾಳಿಂಬೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ಟೇಸ್ಟ್. ಹಾಗೆ ಸೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಗ್ಲಾಸ್ ಹಾಲು ಕೂಡ ಹಾಕ್ಕೊಳ್ತೇನೆ. ಮತ್ತು ನಿಮಗೆ ಇನ್ನೂ ದಪ್ಪ ಆಗುತ್ತೆ ಅಂತಿದ್ದರೆ ಅದಕ್ಕೆ ನೀರನ್ನಾದರೂ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಹಾಲು ಇಷ್ಟ ಇಲ್ಲ ಅಂತಾದರೆ ಬಾದಾಮಿ ಹಾಲು ಅಥವಾ ರಾಗಿ ಹಾಲು ಹಾಗೇನಾದರೂ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸ್ಟ್ರಾಬೆರಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸ್ಟ್ರಾಬೆರಿ ಮತ್ತು ದಾಳಿಂಬೆ ಎರಡು ಕೂಡ ಕಲರ್ಫುಲ್ಲಾಗಿ ಬಂದಿದೆ. ಹಾಗೆ ನನ್ನ ಮಧ್ಯಾಹ್ನದ ಊಟ ದಾಲ್ ಮಾಡಿಕೊಂಡಿದ್ದೆ. ಅದು ಆಮೇಲೆ ಹುರುಳಿಕಾಳಿದ ಪಲ್ಯ. ಹುರುಳಿಕಾಳನ್ನು ವಾರದಲ್ಲಿ 2-3 ದಿವಸ ಬಳಸಿ. ಯಾಕೆಂದರೆ ಅದರ ಹೇರಳವಾದ ಒಂದು ಪ್ರೋಟೀನ್ ಅಂಶ ಅದರಲ್ಲಿ ಇದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಿಂದಿನ ಕಾಲದಿಂದ ಕೂಡ ಹುರುಳಿ ಅಂತ ನಾವು ತಿಂತೇವೆ. ಆದರೆ ಇತ್ತೀಚೆಗೆ ಹುರುಳಿಯ ಬಳಕೆ ತುಂಬ ಕಡಿಮೆ ಆಗಿದೆ. ಹುರುಳಿಯನ್ನು ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ಳಿ. ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಕೊಳ್ಬೋದು, ಈ ಥರ ಪಲ್ಯ ಮಾಡ್ಕೊಳ್ಬೋದು, ಸಾರು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ಹಾಗೆ ಅದಕ್ಕೆ ರೇಟ್ ಕೂಡ ತುಂಬ ಕಡಿಮೆ ಇದೆ. ಬೇರೆ ಎಲ್ಲ ಕಂಪೇರ್ ಮಾಡಿದರೆ ಈಗ ಪನ್ನೀರ್ ಆ ಥರ ಕಾಸ್ಟ್ಲಿ ಏನಿಲ್ಲ. ಈ ಹುರುಳಿಕಾಳನ್ನು ತಂದಿಟ್ಕೊಂಡು ನೀವು ಅದನ್ನು ಬಳಸ್ಕೊಳ್ಬೋದು. ಇದಾಗಿತ್ತು ನನ್ನ ಲಂಚ್ ಆದಮೇಲೆ ನಾವು ಈವ್ನಿಂಗ್ ನಮ್ಮ ಮನೆ ಹತ್ತಿರ ಒಂದು ಪಾರ್ಕಿಗೆ ಹೋಗಿದ್ದೆ ನಾನು. ತುಂಬ ಖುಷಿ ಆಗ್ತದೆ. ಮನೆಯಲ್ಲೇ ವಾಕಿಂಗ್ ಮಾಡುವ ಅಂತ ಹೇಳಿ ಬೋರ್ ಆಗ್ತದೆ ಅಂತ ಹೇಳಿ ಮನೆ ಹತ್ತಿರ ಒಂದು ಮನೆಯಿಂದ ಒಂದು 3 ಕಿಲೋಮೀಟ್ರ್ ದೂರ ಹೋಗಬೇಕು. ಅಲ್ಲಿ ಕದ್ರಿ ಪಾರ್ಕ್ ಅಂತ ಇದೆ, ಮಂಗಳೂರಿನ ಕದ್ರಿ ಪಾರ್ಕ್. ತುಂಬ ವಿಶಾಲವಾಗಿ ಇದೆ. ಹಾಗೆ ತುಂಬ ಚೆನ್ನಾಗಿದೆ. ತುಂಬ ಜನ ವಾಕಿಂಗಿಗೆಲ್ಲ ಬರ್ತಿದ್ರೆ. ಆದರೆ ಅಲ್ಲಿ ಮತ್ತು ಜಿಮ್ಮಿದ್ದು ಇನ್ಸ್ಟ್ರೂಮೆಂಟ್ ಕೂಡ ಕೆಲವೆಲ್ಲ ಇದೆ. ಅಂದರೆ ಬಾಡಿ ಟ್ವಿಸ್ಟ್ ಮಾಡುವಂತಹ ಟ್ವಿಸ್ಟರ್ ಆಗಿರ್ಬೋದು, ಪೆಡ್ಲರ್, ತುಂಬ ಇನ್ಸ್ಟ್ರೂಮೆಂಟೆಲ್ಲ ಇದೆ. ಅದರಲ್ಲೆಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿದೆವು. ಆಮೇಲೆ ನನ್ನ ಫ್ರೆಂಡ್ ಕೂಡ, ನಾನು ಈಗ ಈ ವಿಡಿಯೋದಲ್ಲಿ ನೋಡಿ ನಾನು ಒಬ್ಬಳೇ ಇದ್ದೇನೆ. ನನ್ನ ಫ್ರೆಂಡ್ ಬರಬೇಕಷ್ಟೇ, ಅವಳಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಚೂರು ಒಂದು 1/4 ಗಂಟೆ ಬಿಟ್ಟಾದಮೇಲೆ ಅವಳು ಬಂದಳು. ಆಮೇಲೆ ಒಂದು 3 ರೌಂಡು ಇಲ್ಲಿ ವಾಕ್ ಮಾಡಿದೆ. ನಾನು ವಿಡಿಯೋ ಅವಳು ಬರೋದಕ್ಕಿಂತ ಮುಂಚೆನೇ ವಿಡಿಯೋ ಮಾಡಿದ್ದು. ಹಾಗಾಗಿ ಇದು ಪಾರ್ಕಿದ್ದು ವಿಡಿಯೋ. ಅಂದರೆ ಸ್ವಲ್ಪ ಬೆಳಕಿತ್ತು. ಆಮೇಲೆ ಅಲ್ಲಿ ಮ್ಯೂಸಿಕಲ್ ಅಂದರೆ ಒಂದೊಂಥರ ಫೌಂಟೇನ್ ಎಲ್ಲ ಇದೆ, ಅಂದರೆ ಕಾರಂಜಿ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಸಾಯಂಕಾಲ ಹೊತ್ತು ಬಂದು ವಾಕಿಂಗ್ ಮಾಡಬೇಕಾದ್ರೆ ಒಂದು ರಿಫ್ರೆಶ್ ಆಗುತ್ತೆ. ವಾಕಿಂಗ್ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಬರುತ್ತೆ. ಎಲ್ಲರೂ ಕೂಡ ಒಂದು ಹೆಲ್ತ್ ಕಾನ್ಷಿಯಸಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. ಏಜ್ಡ್ ಪರ್ಸನ್ ಇರ್ತಾರೆ, ತುಂಬ ದಪ್ಪ ಇರುವವರು ಇರ್ತಾರೆ. ಎಲ್ಲರೂ ಕೂಡ ಒಂದು ಹೆಲ್ತ್ ಕಾನ್ಷಿಯಸ್ ಇಟ್ಕೊಂಡು ವಾಕಿಂಗ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರನ್ನು ನೋಡಬೇಕಾದ್ರೆ ನಮಗೂ ಒಂದು ಮೋಟಿವೇಟ್ ಆಗುತ್ತೆ. ವಾಕಿಂಗ್ ಮಾಡಬೇಕು, ಸಣ್ಣ ಆಗಬೇಕು ಅನ್ನೋ ಮೋಟಿವೇಶನ್ ಕೂಡ ಸಿಗ್ತದೆ. ಎಷ್ಟು ಚೆನ್ನಾಗಿದೆ ನೋಡು ಪಾರ್ಕ್. ಹೂವಿನ ಗಿಡಗಳು, ಗಾರ್ಡನ್. ಇಲ್ಲೇ ನಾನು ಆ ಕಾರಂಜಿ ಇದ್ದಲ್ಲಿಗೆ ಹೋಗ್ತಾ ಇದ್ದೇನೆ. ಅಲ್ಲೇ 6 ಗಂಟೆ ಆಗುವಾಗ ಕಾರಂಜಿಯನ್ನು ಆನ್ ಮಾಡ್ತಾರೆ. ಈಗೇನು ಹಾಕಿರಲಿಲ್ಲ. ಲಾಸ್ಟಿಗೆ 6:15 ಆಗುವಾಗ ಅಲ್ಲಿ ಆನ್ ಮಾಡ್ತಾರೆ. ಬಣ್ಣ ಬಣ್ಣದ ಕಾರಂಜಿ ಇರುತ್ತೆ. ಅದನ್ನು ನೀವು ನೋಡ್ಬೋದು. ನಾನು ಅದನ್ನು ವಿಡಿಯೋ ಮಾಡಿ ಹಾಕಿದ್ದೇನೆ.
ತುಂಬ ಚೆನ್ನಾಗಿದೆ. ವಾರದಲ್ಲಿ ಒಂದು 2-3 ದಿವಸ ಇಲ್ಲೇ ಹೋಗುವ ವಾಕಿಂಗಿಗೆ ಅಂತೇಳಿ ಅನ್ನಿಸ್ಬಿಟ್ಟಿದೆ. ಅಷ್ಟು ಖುಷಿಯಾಯಿತು ನಿನ್ನೆ ಹೋಗಿ. ನಾವು ಆಲ್ರೆಡಿ ಯಾವಾಗಲೂ ಹೋಗ್ತಾ ಇರ್ತೇನೆ ನಾನು, ಆದರೆ ಇದು ಈಗ ಇಂಪ್ರೂವ್ಮೆಂಟ್ ಆಗಿದೆ ತುಂಬಾ ಕದ್ರಿ ಪಾರ್ಕ್. ಹಾಗಾಗಿ ಮತ್ತೆ ಕೂಡ ಹೂವಿನ ಗಿಡಗಳು ಹಾಕಿದ್ದಾರೆ, ಕಾರಂಜಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ಬೋದು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮೋಟಿವೇಶನ್ ಹೇಳೋದು ತುಂಬಾ ಇಂಪಾರ್ಟೆಂಟ್. ಇವತ್ತಿಗೆ 21 ಡೇಸ್ ಆಯಿತು ನಾನು ವೆಯ್ಟ್ ಲಾಸ್ ಮಾಡೋದು. ಹಾಗಂತೇಳಿ ಏನು 21 ಡೇಸಿಗೆ ನನಗೇನು ತುಂಬ ದೊಡ್ಡ ವೆಯ್ಟ್ ಲಾಸ್ ಆಗಿದೆ ಅಂತೇಳಿ ನಾನೇನು ಹೇಳಲ್ಲ. ಒಂದೊಂದು ಕಡೆ ಚೀಟ್ ಮೀಲ್ ಆಗಿದೆ 21 ಡೇಸಲ್ಲಿ. ನೋಡಿ ಕಾರಂಜಿ ಸ್ಟಾರ್ಟ್ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನು 77 kg ಇದ್ದವಳು ಈಗ 75ಕ್ಕೆ ಬಂದಿದ್ದೇನೆ ಅಂತ ಹೇಳಿದರೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ನನ್ನ ಪಾಲಿಗೆ. ಅಷ್ಟಾದರೂ ವೆಯ್ಟ್ ಲಾಸ್ ಆಯ್ತಲ್ಲ ಅಂಥೇಳಿ ಅಂದ್ಕೊಳ್ಬೇಕು. 90 ಡೇಸಿಗೆ ಆಗುವಾಗ ಎಷ್ಟು ವೆಯ್ಟ್ ಲಾಸ್ ಆಗ್ತದೆ ಅಷ್ಟು ಟ್ರೈ ಮಾಡುವ, ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡೋದು. ಈಗ 77 kg ಇದ್ದದ್ದು 76 ಹೋಗಿ 75 550 ಅಂತ ಹೇಳಿ ವೇಟ್ ತೋರಿಸ್ತಾ ಇದೆ. ಅಂದರೆ ಇನ್ನೊಂದು ಸ್ವಲ್ಪ ದಿನಗಳು ನಾನು ಪ್ರಯತ್ನ ಮಾಡಿದರೆ ಇನ್ನೊಂದು 10 ದಿವಸದಲ್ಲಿ 75 ಹೋಗಿ 74 ಬರ್ತದೆ. ಹಾಗೆ ಎಷ್ಟು ಖುಷಿ ಆಗ್ತದೆ. ನಮ್ಮ ಒಂದು ಇಷ್ಟು ಕಷ್ಟಪಟ್ಟು ನಾವು ವೆಯ್ಟ್ ಲಾಸ್ ಮಾಡ್ತೇವೆ, ತುಂಬ ಆಯಿಲ್ ಫುಡ್ ಕಂಟ್ರೋಲ್ ಮಾಡ್ತೇವೆ, ಮತ್ತು ಜಂಕ್ ಫುಡ್ ಹೊರಗಡೆ ಎಲ್ಲ ಎಲ್ಲೂ ತಿನ್ನಲ್ಲ, ಅದನ್ನೆಲ್ಲ ಕಟ್ ಡೌನ್ ಮಾಡಿದ್ದೇವೆ. ಪಾನಿಪೂರಿ ಆ ಥರ ಚಾಟ್ಸ್ ಅದು ಯಾವುದೂ ತಿನ್ನಲ್ಲ. ಹಾಗೆ ನಾನು ಮನೆಗೆ ಹೋಗಿ ಬಂದು ಪಾರ್ಕಿಗೆ ಹೋಗಿ ಬಂದು ಮನೆಗೆ ಬಂದ ಮೇಲೆ ಮಿಲೆಟ್ ಮಿಕ್ಸ್ ಇದು ಗಂಜಿ ಮಾಡಿಕೊಂಡೆ. ಅದನ್ನು ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೊಂಡಿದ್ದಷ್ಟೇ. ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಂಡ್ರೆ ಉಪ್ಪು ಹಾಕ್ಕೊಳ್ಬೋದು, ಹಾಲು ಹಾಕಿ ಬೇಯಿಸ್ಕೊಂಡ್ರೆ ಬೆಲ್ಲ ಹಾಕಬೇಕು. ಆದರೆ ನಾನು ಬೆಲ್ಲ ಹಾಕಲಿಲ್ಲ, ಬರೀ ಹಾಲು ಹಾಕಿ ತಿಂದೆ. ತುಂಬ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ, ಹಾಲಿಂದು ಟೇಸ್ಟ್ ಇರ್ತದಲ್ವ. ಒಳ್ಳೆ ಕಡಲೆ ಪಾಯಸದ ಪರಿಮಳ ಬರ್ತದೆ ಅದು ತಿನ್ನಬೇಕಾದ್ರೆ. ಬೆಲ್ಲ ಏನೂ ಸೇರಿಸ್ಕೊಳ್ಳಿಲ್ಲ, ಯಾಕೆಂದರೆ ಬೆಲ್ಲ ಕೂಡ ವೆಯ್ಟ್ ಗೇಯ್ನ್ ಆಗುವಂತಹ ಚಾನ್ಸಸ್ ಇರ್ತದೆ. ಎಷ್ಟು ಆಗ್ತದೆ ಅಷ್ಟು ನಾವು ಬೆಲ್ಲ ಸಕ್ಕರೆಯನ್ನು ಅವಾಯ್ಡ್ ಮಾಡಬೇಕು. ಹಾಗಾಗಿ ಇದಕ್ಕೆ ಸ್ವೀಟ್ ಯಾವುದು ಹಾಕದೆ ಹಾಗೆ ತಿಂತಾ ಇದ್ದೇನೆ. ಹಾಗೆ ಇವತ್ತು ನನ್ನ ವೆಯ್ಟನ್ನು ನಿಮಗೆ ತೋರಿಸ್ತೇನೆ. ಲಾಸ್ಟ್ ಟೈಮ್ ಎಷ್ಟಿತ್ತು ನಿಮಗೆ ಇದೇ ವಿಡಿಯೋನು ಹಾಕಿದ್ದೆ ನಾನು ಒಂದು ಸತಿ. ಆಗ 75, 65 ಲಾಸ್ಟ್ ವೀಕ್ ಕಳೆದ ವಾರದಲ್ಲಿ ನಾನು ನಿಮಗೆ ತೋರಿಸಿದ್ದು 75, 65 ಇದ್ದದ್ದು. ಇವತ್ತು ನೋಡಿ ನನ್ನ ವೆಯ್ಟ್ 75, 55 ತೋರಿಸ್ತಾ ಇದೆ. 2-3 ಸಲ ಅದರ ಮೇಲೆ ಹತ್ತಿ ನಿಂತ್ಕೊಂಡೆ, ಇನ್ನೂ ಕಮ್ಮಿ ಏನಾದರೂ ಆಗುತ್ತಾ ಅಂತೇಳಿ, ಬಟ್ ಕಮ್ಮಿ ಆಗಲಿಲ್ಲ. 75, 55 ಇದೆ. ತುಂಬ ಸ್ಲೋ ಪ್ರೋಸೆಸ್ಸಲ್ಲಿ ನನ್ನ ವೆಯ್ಟ್ ಲಾಸ್ ಆಗ್ತಿದೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.